ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಿಮಗೆ ಮಾಡ್ತಾ ಇರುವಂಥದ್ದು ಗುಣಿತಾಕ್ಷರಗಳು 2. ಅಲ್ಲಿ ಗುಣಿತಾಕ್ಷರಗಳು 1 ನಿಮಗಾಗಿದೆ, ಇಲ್ಲಿವರೆಗಾಗಿದೆ ಅಂದರೆ ಗುಡಿಸಿನ ದೀರ್ಘವರೆಗೂ ಆಗಿದೆ. ಇವತ್ತು ಕೊಂಬು, ಕೊಂಬುನಿಳಿ, ಒಟ್ರು, ಸುಳಿ ಯಾವ ರೀತಿ ಕೊಡುವಂಥದ್ದು ಮತ್ತು ಯಾವ ರೀತಿ ಅದನ್ನು ಪ್ರನೌನ್ಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಕೊಟ್ಟಿರೋ ಪದಗಳನ್ನು ದುಂಡಾಗಿ ನಕಲು ಮಾಡಿರಿ. ಕಾ ಬಂದಾಗ ಈ ರೀತಿ ಕೊಂಬು ಕೊಟ್ಟರೆ ಏನಾಗುತ್ತೆ, ಕಾ ಕೊಂಬು ಕು. ಒಂದಷ್ಟು ಲೆಟರ್ಸ್ ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ, ಅದು ಕಾಗುಣಿತದಲ್ಲೇ ಓದಿ ಹೇಳ್ತೀನಿ. ಸೊ ಆ್ಯಸ್ ಇಟ್ ಈಸ್ ಅದನ್ನು ಕೆಳಗಡೆ ಕಾಪಿಯನ್ನು ಮಾಡಬೇಕು. ಇಲ್ಲಿ ನೋಡಿ, ಕಾ ಇರೋವಂಥದ್ದು, ಅದಕ್ಕೇನು ಕೊಟ್ಟಿದ್ದಾರೆ, ಕೊಂಬು ಕೊಟ್ಟಿದ್ದಾರೆ. ಕಾಗೆ ಕೊಂಬು, ಕಾ ಕೊಂಬು ಕು. ಸ ಕೊಂಬು, ಸಾ ಕೊಂಬು ಸು. ರಿ ರಾಗುಡ್ಸು ರಿ. ಏನಾಯಿತು, ಕು ಸು ರಿ. ಇಲ್ಲಿ ಗಾ ಕೊಂಬು ಗು, ರಾ ಕೊಂಬು ರು, ಗುರು. ಚಾ ಕೊಂಬು ಚು, ರಾ ಕೊಂಬು ರು, ಮಾ ಕೊಂಬು ಮು, ರಾಗುಡ್ಸು ರಿ, ಚೂರು ಮುರಿ. ಚಾ ಕೊಂಬು ಚು, ಟಾ ಕೊಂಬು ಟು, ಕಾ ಕೊಂಬು ಕು. ಏನಾಯಿತು, ಚು ಟು ಕು. ಇಲ್ಲಿ ತಾ ಕೊಂಬು ತು, ರಾ ಕೊಂಬು ರು, ಬಾ ಕೊಂಬು ಬು, ತು ರು ಬು, ತುರು ಬು. ಇಲ್ಲಿ ಧ ಕೊಂಬು ಧು, ರಾಗುಡ್ಸನ್ ದೀರ್ಘ ರೀ ನ, ದು ರೀಣ, ದುರೀಣ. ಇಲ್ಲಿ ಡಾ ಕೊಂಬು ಡು, ಮಾ ಕೊಂಬು ಮು, ಕಾಗುಡ್ಸು ಕಿ, ಡುಮುಕಿ. ಪಾ ಕೊಂಬು ಪು, ನಾ ಕೊಂಬು ನು, ಕಾ ಕೊಂಬು ಗು, ಪುನುಗು. ಯಾ ಕೊಂಬು ಯು, ವಾ ಯುವ. ರಾ ಕೊಂಬು ರು, ಜಾ ಕೊಂಬು ಜು, ರುಜು. ಲಾ ಕೊಂಬು ಲು, ಸೊನ್ನೆ ಗಾಗುಡ್ಸು ಗಿ, ಲುಂಗಿ. ಹ ಹಾಕಿಳಿ ಹ, ವಾ ಕೊಂಬು ಹು, ಹಾವು. ಓಕೆ, ಇದೇ ಥರ ಪದಗಳನ್ನ ಓದಿ ಇಲ್ಲಿ ಕೆಳಗಡೆ ಬರಿಬೇಕು. ಇಲ್ಲಿ ಕಾಕ್ಕೆ ಕೊಂಬು ಕು. ಕೊಂಬು ಕೊಟ್ಟರೆ ಯಾವ ರೀತಿ ಬರೆಯೋದು ಅಂತ ಅಕ್ಷರಗಳು, ಕೊಂಬು ಅಕ್ಷರಗಳನ್ನು ಯಾವ ರೀತಿ ಬರೆಯುವಂಥದ್ದು ಅಂತ. ಕಾ ಕೊಂಬು ಖು, ಖ ಕೊಂಬು ಖು, ಗಾ ಕೊಂಬು ಘು, ಘ ಕೊಂಬು ಘು. ಚಾ ಕೊಂಬು ಚು, ಛ, ಚಾ ಕೊಂಬು ಚು. ಝಾ ಕೊಂಬು ಝು, ಝ ಕೊಂಬು ಝು. ಟಾ ಕೊಂಬು ಠು, ಠಾ ಕೊಂಬು ಠು. ಡಾ ಕೊಂಬು ಢು, ಢ. ಢ ಕೊಂಬು ಢು, ನಾ ಕೊಂಬು ನು. ತಾ, ತಾ ಕೊಂಬು ತು. ಥ, ಥಾ ಕೊಂಬು ಥು. ಧ, ದಾ ಕೊಂಬು ಧು, ಧ, ದಾ ಕೊಂಬು ಧು. ನಾ, ನಾ ಕೊಂಬು ನು. ಪ, ಪಾ ಕೊಂಬು ಫು, ಫ. ಪಾ ಕೊಂಬು ಫು. ಬಾ, ಬಾ ಕೊಂಬು ಬು, ಭ. ಬಾ ಕೊಂಬು ಭು. ಮಾ, ಮಾ ಕೊಂಬು ಮು. ಯಾ, ಯಾ ಕೊಂಬು ಯು. ರಾ, ರಾ ಕೊಂಬು ರು. ಲ, ಲಾ ಕೊಂಬು ಲು. ವಾ, ವಾ ಕೊಂಬು ಉ. ಶಾ, ಶಾ ಕೊಂಬು ಶು. ಶ, ಶ, ಶಾ ಕೊಂಬು ಶು. ಸು, ಸಾ ಕೊಂಬು ಸು. ಹ, ಹಾ ಕೊಂಬು ಹು, ಹು. ಲಾ, ಲಾ ಕೊಂಬು ಳು. ಈ ಥರ ಕೊಂಬುಗಳನ್ನು ಕೊಡುವಂಥದ್ದು. ಕೊಂಬಿರುವಂಥದ್ದೆಲ್ಲ ಬಂದಾಗ ಈ ರೀತಿ ಬರಿಬೇಕು. ನೆಕ್ಸ್ಟ್, ಕೊಟ್ಟಿರೋ ಪದಗಳನ್ನು ದುಂಡಾಗಿ ನಕಲು ಮಾಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲೇನಿದೆ, ಕೊಂಬಿ ನಿಳಿ. ಇದು ಕೊಂಬು, ಕೊಂಬಿಗೆ ಏನು ಕೊಟ್ಟಿದ್ದಾರೆ, ಈ ಥರ ಇಳಿ ಬಂದಿದೆ, ಅದಕ್ಕೆ ಕೊಂಬಿನಿಳಿ ಅಂತ ಕರೆಯುವಂಥದ್ದು.
ಅದನ್ನ ಯಾವ ಥರ ಓದೋದು? ಕಾಗೆ ಕೊಂಬಿನಿಳಿ ಕೂ, ಕಾಗೆ ಕೊಂಬಿನಿಳಿ ಕೂ. ಸಾ ಕೊಂಬು ಸು, ಕೂಸು. ಗ ಕೊಂಬಿನಿಳಿ ಗೂ, ಡ ಕೊಂಬು ಡು, ಗೂಡು. ಚ ಕೊಂಬಿನಿಳಿ ಚೂ, ರಾ ಕೊಂಬು ರು, ಚೂರು. ಜ ಕೊಂಬಿನಿಳಿ ಜೂ, ಲಾ ಕೊಂಬು ಲು, ಜೂಲು. ಕ ಡ ಕೊಂಬಿನಿಳಿ ಡು, ರಾ ಕೊಂಬು ರು, ಕಡೂರು. ತ ಕೊಂಬಿನಿಳಿ ತು, ತಾ ಕೊಂಬು ತು, ತೂತು. ದ ಕೊಂಬಿನಿಳಿ ದು, ರಾ ಕೊಂಬು ರು, ದೂರು. ನು ಕೊಂಬಿನಿಳಿ ನು, ರಾ ಕೊಂಬು ರು, ನೂರು. ಪ ಕೊಂಬಿನಿಳಿ ಪೂ, ರಾ ಗುಡ್ಸಿ ರಿ, ಪೂರಿ. ಯಾ ಕೊಂಬಿನಿಳಿ ಯೂ, ಪ, ಯೂಪ. ರಾ ಕೊಂಬಿನಿಳಿ ರೂ, ಪ, ರೂಪ. ಲಾ ಕೊಂಬಿನಿಳಿ ಲೂ, ನ, ಲೂನ. ಓಕೆ. ಈಗ ಕಾಕ್ಕೆ ಕೊಂಬಿನಿಳಿ ಕೂ ಬರುವಂತ ಪದಗಳು: ಕೂ, ಖೂ, ಘೂ, ಘೂ. ಛೂ, ಛೂ, ಝೂ, ಝೂ. ಟೂ, ಠೂ, ಡೂ, ಢೂ. ನೂ, ಥೂ, ಥೂ, ಧೂ, ಧೂ. ನೂ. ಪೂ, ಫೂ, ಭೂ, ಭೂ. ಮೂ. ಯೂ, ರೂ, ಲೂ, ಊ, ಶೂ, ಶೂ, ಸೂ, ಹೂ, ಳು. ಕೊಂಬಿನಿಳಿ ಬಂದಾಗ ಈ ರೀತಿ ಬರಿಬೇಕು. ಕೊಂಬಿನಿಳಿನ ಈ ಥರ ಕೊಡಬೇಕು. ಕೂ ಅಂತೆಲ್ಲ ಹೇಳಿದಾಗ ಈ ರೀತಿ ಕೊಂಬಿನಿಳಿನ ಕೊಡಬೇಕು. ಕೂಸು ಆ ಥರ ಬರೆಯೋ ಅಂಥದ್ದು. ಈ ಕೊಂಬಿನಿಳಿ ಆಯಿತು. ಈಗ ಒಟ್ರು ಸುಳ್ಳಿಗೆ ಬರೋಣ. ಇಲ್ಲಿದೆ ನೋಡಿ, ಇದನ್ನ ಒಟ್ರು ಸುಳಿ ಅಂತ ಕರಿತೀವಿ. ಈ ಥರ ಕೊಡೋದ ಒಟ್ರು ಸುಳಿ ಅಂತ ಕರಿತೀವಿ. ಈ ರೂ ಅಕ್ಷರ ಬರ್ತಾ ಅದನ್ನು ಒಟ್ರು ಸುಳ್ಳಿಗೆ ಯೂಸ್ ಮಾಡುವಂಥದ್ದು. ಕ ಪ್ಲಸ್ ರು, ಕಾ ಕೊಟ್ರು ಸುಳ್ಳಿ ಕ್ರೂ ಅಂತ ಹೇಳ್ತೀವಲ್ಲ ಅದು. ಕಾ ಕೊಟ್ರು ಸುಳ್ಳಿ ಕ್ರೂ, ತಾ ಗುಡ್ಸು ತಿ, ಕೃತಿ. ಓಕೆ. ಗಾತಲ್ ಕಟ್ಟು ಘ, ಘಾ ಕೊಟ್ರು ಸುಳ್ಳಿ ಗ್ರೂ, ಹಾತಲ್ ಕಟ್ಟು ಹ, ಗೃಹ. ತಾ ಒಟ್ರು ಸುಳ್ಳಿ ತ್ರೂ, ನಾತಡ್ ಕಟ್ಟು ನ, ತೃಣ, ಧ್ರು. ಧ ಒಟ್ಟು ಸುಳಿ ಧ್ರು, ತಾಗುಡ್ಸು ತಿ, ಧೃತಿ. ನ ಒಟ್ಟು ಸುಳಿ ನು, ಡ್ರೂ, ಪ, ನೃಪ. ಭ ಒಟ್ಟು ಸುಳಿ ಭ್ರೂ, ಸೊನ್ನೆ ಘ, ಭೃಂಗ. ಮ ಒಟ್ಟು ಸುಳಿ ಭ್ರೂ, ಡ, ಬೃಢ. ವ ಒಟ್ಟು ಸುಳಿ ರು, ಥ, ವೃಥ. ಶ ಒಟ್ಟು ಸುಳಿ ಸೃ, ಸೊನ್ನೆ ಗ, ಶೃಂಗ. ಸು ಒಟ್ಟು ಸುಳಿ ರು, ಸೃ, ಜ, ನ, ಸೃಜನ. ಹ ಒಟ್ಟು ಸುಳಿ ರು, ಋ, ದ, ಯ, ಹೃದಯ. ಘ ಒಟ್ಟು ಸುಳಿ ಘೃ, ಥ, ಘೃಥ. ಕಾಕೆ ಒಟ್ಟು ಸುಳಿ ಕ್ರೂ. ಒಟ್ಟು ಸುಳಿ ಕೊಟ್ಟಾಗ ಈಗ ಉಚ್ಚಾರಣೆನ ಮಾಡಬೇಕು. ಕಾ ಕೊಟ್ಟು ಸುಳಿ ಕ್ರೂ, ಖ ಒಟ್ಟು ಸುಳಿ ಕ್ರೂ, ಘ ಒಟ್ಟು ಸುಳಿ
ಕ್ರೂ. ಘ ಒಟ್ಟು ಸುಳಿ ಘ್ರೂ. ಚ ಒಟ್ಟು ಸುಳಿ ಚ್ರು. ಛ ಚ ಒಟ್ಟು ಸುಳಿ ಚ್ರು. ಚ ಒಟ್ಟು ಸುಳಿ ಝ್ರು. ಝ ಝ ಒಟ್ಟು ಸುಳಿ ಝ್ರು. ಠ ಒಟ್ಟು ಸುಳಿ ಟ್ರೂ. ಠ ಠ ಒಟ್ಟು ಸುಳಿ ಟ್ರೂ. ಡ ಡ ಒಟ್ಟು ಸುಳಿ ಡ್ರೂ. ಢ ಢ ಒಟ್ಟು ಸುಳಿ ಡ್ರೂ. ನ ಒಟ್ಟು ಸುಳಿ ಡ್ರೂ. ಥ ಒಟ್ಟು ಸುಳಿ ತ್ರೂ. ಥ ಥ ಒಟ್ಟು ಸುಳಿ ಥ್ರೂ. ಧ ಧ ಒಟ್ಟು ಸುಳಿ ಧ್ರೂ. ಧ ಒಟ್ಟು ಸುಳಿ ಧ್ರೂ. ನ ಒಟ್ಟು ಸುಳಿ ಧ್ರೂ. ಪ ಒಟ್ಟು ಸುಳಿ ಫ್ರೂ. ಫ ಒಟ್ಟು ಸುಳಿ ಫ್ರೂ. ಬ ಒಟ್ಟು ಸುಳಿ ಭ್ರೂ. ಭ ಒಟ್ಟು ಸುಳಿ ಭ್ರೂ. ಮ ಒಟ್ಟು ಸುಳಿ ಭ್ರೂ. ಯಾ ಒಟ್ಟು ಸುಳಿ ಋ. ರಾ ಒಟ್ಟು ಸುಳಿ ಋ. ಲಾ ಒಟ್ಟು ಸುಳಿ ರು ಲ್ರು. ವಾ ಒಟ್ಟು ಸುಳಿ ವೃ. ಶ ಒಟ್ಟು ಸುಳಿ ಶೃ. ಶ ಒಟ್ಟು ಸುಳಿ ಶ್ರ. ಸ ಒಟ್ಟು ಸುಳಿ ಸೃ. ಹ ಒಟ್ಟು ಸುಳಿ ಹೃ. ಲಾ ಒಟ್ಟು ಸುಳಿ ಋ ಅಂತ ಉಚ್ಚಾರಣೆಯಿಂದ ಮಾಡುವಂಥದ್ದು. ನೆಕ್ಸ್ಟ್, ನೀಡಿರೋ ಪದಗಳನ್ನು ಗುರುತಿ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇಲ್ಲೊಂದಷ್ಟು ಪದಗಳನ್ನು ಇದೇ ರೀತಿ ಕೊಂಬು ಇಳಿ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಉಚ್ಚಾರವನ್ನು ಮಾಡಬೇಕು. ಕ ಕೊಂಬು, ಕು ರಾಗುಡ್ಸೂರಿ ಸೇರ್ಸಾಗ ಏನಾಗುತ್ತೆ ಕೂರಿ. ಗ ಕೊಂಬುಗು ರಾಗುಡ್ಸೂರಿ ಗೂರಿ. ಚ ಕೊಂಬೂರು, ರಾ ಕೊಂಬೂರು, ಕಾ ಕೊಂಬು ಕು ಚೂರು ಕು. ಕಾ ಕೊಂಬು ಕು, ಟಾ ಕೊಂಬುಟು, ಕಾ ಕೊಂಬು ಕು ಕುಟು ಕು. ಢಾ ಕೊಂಬುಡು, ರಾ ಕೊಂಬೂರು, ಕಾ ಗುಡ್ಸು ಕಿ ಡೂರು ಕಿ. ತಾ ಕೊಂಬುತು, ರಾ ಕೊಂಬೂರು, ಸಾ ಕೊಂಬುಸು ತುರುಸು. ನಾ ಕೊಂಬುಣು ನ. ನಾ ಕೊಂಬು ನು. ಇದು ನ. ನಾ ಕೊಂಬು ನು. ಪಾ ಕೊಂಬು ಪು ನುಣುಪು. ಬಾ ಕೊಂಬು ಬು, ಗಾ ಕೊಂಬು ಗು, ರಾಗುಡ್ಸು ರಿ ಬುಗೂರಿ. ಮಾ ಕೊಂಬು ಮು, ನಾಗುಡ್ಸು ನಿ ಮುನಿ. ರಾ ಕೊಂಬೂರು, ಜಾ ಕೊಂಬುಜು ರುಜು. ಹಾ ಕೊಂಬು ಹೂ, ಲಾಗುಡ್ಸುಳಿ ಹುಳಿ. ಸಾ ಕೊಂಬುಸು, ಗಾ ಕೊಂಬುಗು ನ ಸುಗುಣ. ಬಾ ಕೊಂಬು ವ ನ ಭುವನ. ಖು ಖಾ ಕೊಂಬು ಖು ಶಿ. ಶಾ ಗುಡ್ಸು ಶಿ ಖುಷಿ. ಓಕೆ, ನೆಕ್ಸ್ಟ್ ಇಲ್ಲೊಂದಷ್ಟು ಪದಗಳು ಇಳಿಗೆ ಕೊಟ್ಟಿದ್ದಾರೆ. ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಬರೆಯಿರಿ. ಉಚ್ಚಾರ ಮಾಡ್ಕೊಂಡು ಇದನ್ನ ಬರಿಬೇಕು. ಕ ಕೊಂಬಿನಿಳಿ ಕೂ. ಪಾತಲ್ಕಟ್ಟು ಪ ಏನಾಯ್ತು ಕೂಪ. ಘ ಕೊಂಬಿನಿಳಿ ಗೂ, ಡಾ ಕೊಂಬುಡು ಗೂಡು. ಚ ಕೊಂಬಿನಿಳಿ ಚೂ, ಪಾ ಕೊಂಬು ಪು ಚೂಪು. ಝ ಕೊಂಬಿನಿಳಿ ಜೂ, ಲಾಗುಡ್ಸೂಲಿ ಜೂಲಿ. ತಾ ಕೊಂಬಿನಿಳಿ ಥೂ, ರಾ ಕೊಂಬೂರು ಥೂರು. ದಾ ಕೊಂಬಿನಿಳಿ ಧೂ, ರಾ ದೂರ. ನಾ ಕೊಂಬಿನಿಳಿ ನೂ, ರಾ ಕೊಂಬೂರು ನೂರು. ಪಾ ಕೊಂಬಿನಿಳಿ ಪೂ, ರಾಗುಡ್ಸೂರಿ ಪೂರಿ. ಮಾ ಕೊಂಬಿನಿಳಿ ಮೂ, ರಾ ಕೊಂಬೂರು ತಾಗುಡ್ಸೂತಿ ಮೂರುತಿ. ರಾ ಕೊಂಬಿನಿಳಿ ರೂ, ಮಾ ಕೊಂಬು ಮು ರೂಮು. ಲಾ ಕೊಂಬಿನಿಳಿ ಲೂ, ನ ಲೂನ. ಶಾ ಕೊಂಬಿನಿಳಿ ಶೂ, ರ ಶೂರ. ಹೂ ಕೊಂಬಿನಿಳಿ ಹೂ, ಡಾ ಕೊಂಬುಡು ಹೂಡು. ಧ ಧ ಕೊಂಬಿನಿಳಿ ಧೂ, ಪ ಧೂಪ.
ಭಾ ಕೊಂಬಿನಿಳಿ ಭೂ ಮ ಭೂಮ. ಖ ಕೊಂಬಿನಿಳಿ ಖೂ ಳ ಖೂಳ. ಖಾಳ ಅಲ್ಲ ಖೂಳ. ಮಾ ಕೊಂಬಿನಿಳಿ ಮೂ ರಾಕೊಂಬೂರು ತಿ ಮೂರುತಿ. ರಾ ಕೊಂಬಿನಿಳಿ ರೂ ಮಾ ಕೊಂಬು ಮೂ ರೂಮು. ಓಕೆ, ಈ ರೀತಿ ಓದ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಕೊಟ್ಟಿರೋ ವಾಕ್ಯಗಳನ್ನು ಓದಿ ಬರೆಯಿರಿ. ಕೊಟ್ಟಿರೋಂಥ ವಾಕ್ಯಗಳನ್ನು ನೀವೇ ಓದಿ ಬರಿಬೇಕದು. ನಾನೊಂದ್ಸಲ ಓದ್ತೀನಿ, ಹಾಗೆ ನೋಡ್ಕೊಂಡು ನೀವು ಓದ್ಕೊಂತ ಬರಿಬೇಕು. ಈ ಲಾಗೊಡ್ಸೋ ಲಿ ಯಾ ಇಲಿಯ. ಕಾಗೊಡ್ಸೋ ಕಿ ವಾಗೊಡ್ಸೋ ವಿ ಕಿವಿ. ಕಾಗೊಡ್ಸೋ ಕಿ ರಾಗೊಡ್ಸೋ ರಿ ದಾಕೊಂಬುದು ಕಿರಿದು. ಈ ಥರನೇ ಓದಬೇಕು. ಕಿರಿದು ಅಂತಲ್ಲ, ಕಾಗೊಡ್ಸೋ ಕಿ ರಾಗೊಡ್ಸೋ ರಿ ದಾಕೊಂಬುದು. ನಿಮಗೆ ಬರಿಬೇಕಾದ್ರೆ ಅದು ಬರಬೇಕು, ಯಾವುದು ದಾಕೊಂಬುದು ಅದೆಲ್ಲ. ಇಲಿಯ ಕಿವಿ ಕಿರಿದು. ಬಾಕೊಂಬುಬು ಗಾಕೊಂಬುಗು ರಾಗೊಡ್ಸೋರಿ ಬುಗೂರಿ. ಗಾಗೊಡ್ಸೋಗಿ ರಾಗೊಡ್ಸೋರಿ ಗಾಗೊಡ್ಸೋಗಿ ರಾಗೊಡ್ಸೋರಿ ಗಿರಿಗಿರಿ. ತಾಗೊಡ್ಸೋತಿ ರಾಕೊಂಬೋರು ಗಾಗೊಡ್ಸೋಗಿ ತಾಕೊಂಬುತ್ತು ತಿರುಗಿತು. ಬುಗೂರಿ ಗಿರಿಗಿರಿ ತಿರುಗಿತು. ಹಾ ಕೊಂಬಿನಿಳಿ ಹೂ ಜಾಗೊಡ್ಸೋ ಜಿ ಯಾ ಹೂಜಿಯ. ನಾಗೊಡ್ಸೋ ದೀರ್ಘ ನೀ ರಾಕೊಂಬು ರು ನೀರು. ಕಾಕೊಂಬೋಕು ಡಾಗೊಡ್ಸೋ ಡಿ ಯಾಗೊಡ್ಸೋ ಈ ರಾಗೊಡ್ಸೋ ಡಿ. ಹೂಜಿಯ ನೀರು ಕುಡೀರಿ. ಪಾಕಿಳಿ ಫ ತಾಗೊಡ್ಸೋ ತಿ ಮಾಕಿಳಿ ಮಾ ಫಾತಿಮಾ. ಛಾ ಕೊಂಬಿನಿಳಿ ಛೂ ಟಾಕೊಡ್ಸೋ ಟಿ ಚೂಟಿ. ಹಾಕೊಂಬು ಹೂ ಡಾಕೊಂಬುಡು ಗಾಗೊಡ್ಸು ಗಿ ಹುಡುಗಿ. ಫಾತಿಮಾ ಚೂಟಿ ಹುಡುಗಿ. ಕಾ ಕೊಂಬಿನಿಳಿ ಕು ಸಾಗೊಡ್ಸೋ ಸಿ ನ ನತಲ್ಕಟ್ಟು ನ ಕೂಸಿನ ನತಲ್ಕಟ್ಟು ನ. ಗಾಕೊಂಬೋಗು ನಗು. ಕಾಗೊಡ್ಸೋ ಕಿ ಲ ಕಾಗೊಡ್ಸೋ ಕಿ ಲ ಕೂಸಿನ ನಗು ಕಿಲ ಕಿಲ. ನಾ ಕೊಟ್ರೋ ಸುಳಿ ನೃ ಪಾತಲ್ಕಟ್ಟು ಪ ನತಲ್ಕಟ್ಟು ನ ನೃಪನ. ಹಾ ಕೊಟ್ರೋ ಸುಳಿ ಹೃ ದ ದತಲ್ ಯ ಹೃದಯ. ಡಾತಲ್ಕಟ್ಟು ಡ ವಾತಲ್ಕಟ್ಟು ವ ಡಾತಲ್ಕಟ್ಟು ಡ ವಾತಲ್ಕಟ್ಟು ವ ಢವ ಢವ. ನೃಪನ ಹೃದಯ ಢವ ಢವ. ಕೂಸಿನ ನಗು ಕಿಲ ಕಿಲ. ಸೊ ನೀವು ಇವಾಗ ನಾನು ಏನನ್ನ ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ, ಅದನ್ನ ಓದ್ಕೊಂಡು ನೀವು ಬರೆದು ಪ್ರಾಕ್ಟೀಸನ್ನು ಮಾಡಿ. ಆಗ ನಿಮಗೆ ಕಾಗುಣಿತ ನೀಟಾಗಿ ಬರೋವಂಥದ್ದು. ಇಲ್ಲಿವರೆಗೂ ನಾನು ಒಟ್ಟು ಸುಳ್ಳಿವರೆಗೂ ಹೇಳ್ಕೊಟ್ಟಿರೋ ಅಂಥದ್ದು. ಸೊ ನಿಮ್ಗೆ ಅಲ್ಲಿವರೆಗೂ ನೀಟಾಗಿ ಎಲ್ಲ, ಯಾಕಂದರೆ ಎಲ್ಲ ಲೆಟರ್ಸನ್ನು ನಿಮಗೆ ಕೊಟ್ಟಿದ್ದಾರೆ. ಸೊ ನೀವು ಬರಿಬೇಕಾರೆ ಈ ಲಾಗೊಡ್ಸು ಲಿ ಅಂತಲೇ ಓದಬೇಕು. ಸುಮ್ಮನೆ ಈ ಲಿ ಯಾ ಅಲ್ಲ. ಅದು ಏನು ಲಿ ಅನ್ನೋದೇನು, ಯಾ ಅನ್ನೋದೇನು, ಕಿ ಕಾಗೊಡ್ಸು ಕಿ ವಿಗೊಡ್ಸು ವಿ ಕಿವಿ. ಆ ಥರನೇ ಓದ್ಕೊಂಡು ಬರೆದಾಗ ನಿಮಗೆ ಪ್ರೊನೌನ್ಸ್ ಬರುತ್ತೆ ಮತ್ತು ಬರೆಯೋದು ಈಸಿ ಆಗುತ್ತೆ. ಓಕೆ ಮಕ್ಕಳು, ಇಲ್ಲಿಗೆ ನಾನು ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಪ್ರಾಕ್ಟೀಸನ್ನು ಮಾಡಿ. ಥ್ಯಾಂಕ್ ಯು.